ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಹರೇ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸೃಜಶಂ ಮೇಘವರ್ಣಂ ಶುಭಂಗಂ ಲಕ್ಷ್ಮೀಕಾಂತಕಮಲನಯನ ಯೋಗ್ಯಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ सर्वलोकैकनाथं. श्रीकृष्ण चैतन्य प्रभु दया करो मोरे. श्रीकृष्ण चैतन्य प्रभु दया करो मोरे. तुम बिन के दयालु जगत संसारे. तुम बिन के दयालु जगत संसारे. श्री कृष्ण चैतन्य प्रभु दया करो मोरे. तुम बिन के दयालु जगत संसारे. पतित पावन हेतु तव अवतारा. पतित पावन हेतु तव अवतारा. मो संपतित प्रभु ना पाए हरा. मो संपतित प्रभु ना पाए हरा. कृष्ण चैतन्य प्रभु दया करो मोरे. आहा प्रभु नित्यानंद प्रेमानंद सुखी. आहा प्रभु नित्यानंद प्रेमानंद सुखी. कृपवल्लोकन कोरो हमी बोर दुखी. कृपवल्लोकन कोरो हमी बोर दुखी. श्री कृष्ण चैतन्य प्रभु दया करो मोरे. दया करो सीतापति अद्वैत गोसाई. दया करो सीतापति अद्वैत गोसाई. तव कृपा बले पाई चैतन्य निताई. तव कृपा बले पाई चैतन्य निताई. श्री कृष्ण चैतन्य प्रभु दया करो मोरे. तुम बिन के दयालु जगत संसारे. आहा स्वरूपा आहा स्वरूप सनातन रूप रघुनाथ. आहा स्वरूप सनातन रूप रघुनाथ. बट जुग श्री जीवा प्रभु लोकनाथ. बट जग श्री जीवा प्रभु लोकनाथ. श्री कृष्ण चैतन्य प्रभु दया करो मोरे. तुम बिन के दयालु जगत संसारे. दया करो श्री आचार्य प्रभु श्रीनिवास. दया करो श्री आचार्य प्रभु श्रीनिवास. रामचंद्र संगಮಗೆ नरोत्तम दास. रामचंद्र संगಮಗೆ नरोत्तम दास. श्री कृष्ण चैतन्य प्रभु दया करो मोरे. तुम किन्हीं के दयालु जगत संसारे. ಭಕ್ತಿ ಭಾವಾರ್ಥ. ಭಕ್ತಿ ಶ್ರೀಮದ್ಭಗವತ್ ಶ್ರೀ ಎಸ್ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರಿಂದ ಇದು ನರೋತ್ತಮ ದಾಸ ಠಾಕೂರರು ರಚಿಸಿದ ಒಂದು ಹಾಡು. ಅವರು ಚೈತನ್ಯ ಮಹಾಪ್ರಭುಗಳನ್ನು ಕುರಿತು ಬೇಡುತ್ತಾರೆ. ನನ್ನ ಪ್ರೀತಿಯ ಪ್ರಭುವೆ, ನನ್ನ ಮೇಲೆ ಕರುಣೆ ತೋರಿಸು. ಈ ಮೂರು ಲೋಕಗಳಲ್ಲಿ ನಿನಗಿಂತಲೂ ಹೆಚ್ಚು ಕರುಣಮಯರಾಗಿರುವವರು ಬೇರೆ ಯಾರಿದ್ದಾರೆ? ಇದು ವಾಸ್ತವಾಂಶ ನರೋತ್ತಮ ದಾಸ ಠಾಕೂರರು ಮಾತ್ರವಲ್ಲ,
ರೂಪ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳನ್ನು ಹೀಗೆ ಪ್ರಾರ್ಥಿಸಿದರು. ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿಗಳು ಮೊದಲನೆಯ ಬಾರಿಗೆ ಪ್ರಯಾಗ ಅಲಹಾಬಾದ್ನಲ್ಲಿ ಸಂಧಿಸಿದಾಗ ಶೀಲಾ ರೂಪ ಗೋಸ್ವಾಮಿಯವರು ಹೇಳಿದರು, ನನ್ನ ಪ್ರಿಯ ಪ್ರಭುವೇ, ಬೇರೆಲ್ಲ ಅವತಾರಗಳಿಗಿಂತಲೂ ನೀನು ಅತ್ಯಧಿಕವಾಗಿ ಉದ್ಧಾರಿಯಾಗಿರುವೆ. ಕೃಷ್ಣ ಪ್ರೇಮವನ್ನು, ಕೃಷ್ಣ ಪ್ರಜ್ಞೆಯನ್ನು ಧಾರಾಳವಾಗಿ ಹಂಚುತ್ತಿರುವೆ. ಕೃಷ್ಣನೇ ಅವತರಿಸಿದಾಗಲೂ ನಮ್ಮನ್ನು ಶರಣಾಗಲು ಹೇಳಿದ್ದಾನೆ ಹೊರತು ನನ್ನನ್ನು ಅಷ್ಟು ಸುಲಭವಾಗಿ ಹಂಚಲಿಲ್ಲ. ಷರತ್ತು ಹಾಕಿದ್ದನ್ನು ಮೊದಲು ನೀನು ಶರಣಾಗು. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರವು ಕೃಷ್ಣನೇ ಆಗಿದ್ದರೂ ಅಂತಹ ಯಾವ ನಿಯಮವನ್ನು ವಿಧಿಸುವುದಿಲ್ಲ. ಕೃಷ್ಣ ಪ್ರೇಮವನ್ನು ತೆಗೆದುಕೊಳ್ಳಿ ಎಂದು ಸುಮ್ಮನೆ ಹಂಚುತ್ತಾ ಹೋಗುತ್ತಾರೆ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳನ್ನು ಅತ್ಯಂತ ಉದ್ಧಾರ ಅವತಾರವೆಂದು ವರ್ಣಿಸಲಾಗಿದೆ. ನರೋತ್ತಮ ದಾಸ ಠಾಕೂರರು ಹೇಳುತ್ತಾರೆ, ದಯವಿಟ್ಟು ನನ್ನ ಮೇಲೆ ಕೃಪೆ ತೋರಿಸು. ನೀನು ಪರಮ ಉದ್ದಾತ್ಮರಾಗಿದ್ದೀರಿ. ಏಕೆಂದರೆ ಈ ಯುಗದಲ್ಲಿ ಪತಿತ ಜೀವಿಗಳನ್ನು ನೀವು ನೋಡಿದ್ದೀರಿ, ಅವರನ್ನು ಕುರಿತು ಅನುಕಂಪವನ್ನು ತೋರಿಸಿದ್ದೀರಿ. ನಾನು ಒಬ್ಬ ಅತ್ಯಂತ ಪತಿತನಾದ ಜೀವಿ ಎಂದು ದಯವಿಟ್ಟು ಪರಿಭಾವಿಸಬೇಕು. ನನಗಿಂತ ಪತಿತರಿಲ್ಲ. ಪತಿತ ಪಾವನ ಹೇತು ಹೇ ತವ ಅವತಾರ. ನಿಮ್ಮ ಅವತಾರವಿರುವುದೇ ಬದ್ಧ ಪತಿತ ಜೀವಿಗಳನ್ನು ಉದ್ಧರಿಸುವ ಸಲುವಾಗಿ. ನನಗಿಂತ ಪತಿತನಾದ ಇನ್ನೊಬ್ಬನನ್ನು ನೀವು ಕಾಣಲಾರಿರಿ. ಆದ್ದರಿಂದ ಮೊದಲು ನನ್ನ ಕೋರಿಕೆಯನ್ನು ಈಡೇರಿಸಿರಿ. ಆಮೇಲೆ ಪರಮಪ್ರಭು ನಿತ್ಯಾನಂದರನ್ನು ಸ್ತುತಿಸುತ್ತಾರೆ. ಆಹಾ ಪ್ರಭು ನಿತ್ಯಾನಂದ, ಪ್ರೇಮಾನಂದ ಸುಖಿ, ನನ್ನ ಪ್ರೀತಿಯ ಪ್ರಭು ನಿತ್ಯಾನಂದರೇ, ನೀವು ಯಾವಾಗಲೂ ದಿವ್ಯಾನಂದದಲ್ಲಿ ಸಂತುಷ್ಟರಾಗಿದ್ದೀರಿ. ನೀವು ಸದಾ ಕಾಲವು ತುಂಬ ಸಂತೋಷ ಚಿತ್ತರಾಗಿರುವುದರಿಂದ ನಿಮ್ಮ ಬಳಿಗೆ ಬಂದಿದ್ದೇನೆ. ಏಕೆಂದರೆ ನಾನು ಅತ್ಯಂತ ಅಸಂತುಷ್ಟನಾಗಿದ್ದೇನೆ. ನನ್ನ ಮೇಲೆ ನಿಮ್ಮ ದೃಷ್ಟಿ ಹಾಯಿಸಿದ್ದರೆ ನಾನು ಸಂತುಷ್ಟನಾಗಬಹುದು. ಅನಂತರ ಅವರು ಅದ್ವೈತ ಪ್ರಭುಗಳನ್ನು ಪ್ರಾರ್ಥಿಸುತ್ತಾರೆ. ದಯಕೊರೋ ಶ್ರೀಪತಿ ಅದ್ವೈತ ಗೋಸಾಯಿ. ಅದ್ವೈತ ಪ್ರಭುಗಳು ಪತ್ನಿಯ ಹೆಸರು ಸೀತಾ. ಆದ್ದರಿಂದ ಅವರನ್ನು ಕೆಲವೊಮ್ಮೆ ಸೀತಾಪತಿ ಎಂದು ಸಂಬೋಧಿಸಲಾಗುತ್ತದೆ. ನರೋತ್ತಮ ದಾಸ ಠಾಕೂರರು ಬೇಡುತ್ತಾರೆ, ನನ್ನ ಪ್ರೀತಿಯ ಅದ್ವೈತ ಪ್ರಭು ಸೀತಾಪತಿಯೇ, ನೀವು ಪರಮ ದಯಾಳುವಾಗಿದ್ದೀರಿ. ನನ್ನ ಮೇಲೆ ದಯ ತೋರಿಸಿರಿ. ನೀವು ನನ್ನ ಮೇಲೆ ಕೃಪೆ ತೋರಿಸಿದರೆ ಸಹಜವಾಗಿಯೇ ಚೈತನ್ಯ ಮಹಾಪ್ರಭು ನಿತ್ಯಾನಂದ ನನ್ನ ಮೇಲೆ ದಯೆ ತೋರಿಸುತ್ತಾರೆ. ವಾಸ್ತವವಾಗಿ ಶ್ರೀ ಚೈತನ್ಯರು ಧರೆಗಿಳಿದ ಬರುವಂತೆ ಮಾಡಿದ್ದವರೇ ಅದ್ವೈತ ಪ್ರಭುಗಳು. ಇಲ್ಲಿ ಪತಿತ ಜೀವಿಗಳು ಕೃಷ್ಣ ಪ್ರಜ್ಞೆಯನ್ನು ಅರಿಯದೆ ಕೇವಲ ಇಂದ್ರಿಯ ತೋಷಕ ಕಾರ್ಯಗಳಲ್ಲಿ ನಿರತರಾಗಿರುವುದನ್ನು ನೋಡಿ ಅವರ ಮನಸ್ಸು ಕರಗಿತು. ಅವರ ಮೇಲೆ ಕರುಣೆಯು ಉಂಟಾಯಿತು. ಅವರೆಲ್ಲರನ್ನು ಉದ್ಧರಿಸುವ ಶಕ್ತಿ ತಮಗೊಬ್ಬರಿಗೆ ಇಲ್ಲ ಎಂಬ ಭಾವನೆಯು ಬಂತು. ಆದ್ದರಿಂದ ಅವರು ಭಗವಾನ್ ಶ್ರೀಕೃಷ್ಣನಿಗೆ ಮೊರೆಯಿಟ್ಟರು, ದಯವಿಟ್ಟು ನೀನೇ ಬರಬೇಕು. ನೀನೇ ಖುದ್ದಾಗಿ ಇರದೆ ಈ ಪತಿತಾತ್ಮರನ್ನು ಉದ್ಧರಿಸುವುದು ಸಾಧ್ಯವಿಲ್ಲ. ಹೀಗೆ ಅವರು ಮೊರೆಯಿಡಲು ಚೈತನ್ಯ ಮಹಾಪ್ರಭುಗಳು ಅವತರಿಸಿದ್ದರು. ಸಹಜವಾಗಿ ನರೋತ್ತಮ ದಾಸ ಠಾಕೂರರು ಅದ್ವೈತ ಪ್ರಭುಗಳು ಹೀಗೆ ಸ್ತುತಿಸುತ್ತಾರೆ, ನೀವು ನನ್ನ ಮೇಲೆ ದಯೆ ತೋರಿಸಿದರೆ ಸಹಜವಾಗಿಯೇ ಆಗ ಶ್ರೀ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದರು ನನ್ನ ಮೇಲೆ ಕೃಪೆ ತೋರುತ್ತಾರೆ. ಆಮೇಲೆ ಗೋಸ್ವಾಮಿಗಳು ಪ್ರಾರ್ಥಿಸುತ್ತಾರೆ, ಆಹಾ ಸ್ವರೂಪ ಸನಾತನಂದ ರೂಪ ರಘುನಾಥ ಸ್ವರೂಪ ಎಂದರೆ ಚೈತನ್ಯ ಮಹಾಪ್ರಭುಗಳ ಆಪ್ತ ಕಾರ್ಯದರ್ಶಿಯಾಗಿ ಸ್ವರೂಪ
ದಾಮೋದರರು ಅವರು ಸದಾಕಾಲವು ಚೈತನ್ಯ ಪ್ರಭುಗಳ ಮಹಾಪ್ರಭುಗಳ ಜೊತೆಯಲ್ಲಿ ಇದ್ದು ಅವರಿಗೆ ಏನು ಬೇಕೋ ಅದನ್ನು ಒಡನೆಯೇ ವ್ಯವಸ್ಥೆಯನ್ನು ಮಾಡುತ್ತಿದ್ದರು. ಆಪ್ತ ಸಹಾಯಕರಾಗಿ ಸ್ವರೂಪ ದಾಮೋದರ ಮತ್ತು ಗೋವಿಂದರು ಇಬ್ಬರು ಸದಾಕಾಲವು ಚೈತನ್ಯ ಮಹಾಪ್ರಭುಗಳ ಜೊತೆಯಲ್ಲಿದ್ದರು. ಆದ್ದರಿಂದ ನರೋತ್ತಮ ದಾಸ ಠಾಕೂರರು ಸ್ವರೂಪ ದಾಮೋದರರನ್ನು ಸ್ತುತಿಸಿ ಆನಂತರ ಶ್ರೀ ಚೈತನ್ಯರ ಶಿಷ್ಯರಾದ 6 ಜನ ಗೋಸ್ವಾಮಿಗಳನ್ನು ಪ್ರಾರ್ಥಿಸುತ್ತಾರೆ. ಶ್ರೀರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ಭಟ್ಟ ರಘುನಾಥ ಗೋಸ್ವಾಮಿ, ಶೀಲಾ ಗೋಪಾಲ ಭಟ್ಟ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ. ಈ 6 ಜನ ಗೋಸ್ವಾಮಿಗಳಿಗೆ ಚೈತನ್ಯ ಮಹಾಪ್ರಭುಗಳೇ ನೇರವಾಗಿ ಬೋಧಿಸಿದರು. ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಹರಡಬೇಕೆಂದು ಆದೇಶಿಸಿದರು. ಅವರೆಲ್ಲರೂ ಕೃಪೆಯು ತಮಗೆ ದೊರಕಲೆಂದು ನರೋತ್ತಮ ದಾಸ ಠಾಕೂರರು ಬೇಡುತ್ತಾರೆ. 6 ಜನ ಗೋಸ್ವಾಮಿಗಳು ನಂತರ ಮುಂದಿನ ಆಚಾರ್ಯರು ಶ್ರೀನಿವಾಸ ಆಚಾರ್ಯರು. ವಾಸ್ತವವಾಗಿ ನರೋತ್ತಮ ದಾಸ ಠಾಕೂರರು ಶ್ರೀನಿವಾಸ ಆಚಾರ್ಯರು ಶಿಷ್ಯ ಪರಂಪರೆಯಲ್ಲಿ ಬಂದವರು. ಹೆಚ್ಚು ಕಡಿಮೆ ಅವರ ಸಮಕಾಲೀನವರು. ನರೋತ್ತಮ ದಾಸರ ಆತ್ಮೀಯ ಗೆಳೆಯರು ರಾಮಚಂದ್ರ ಚಕ್ರವರ್ತಿ. ಆದ್ದರಿಂದ ಅವರು ಬೇಡುತ್ತಾರೆ, ನಾನು ಸದಾ ರಾಮಚಂದ್ರರ ಸಾಹಸವನ್ನು ಬಯಸುತ್ತೇನೆ. ಅವರ ಭಕ್ತನ ಸಾಹಸವನ್ನು ಬಯಸುತ್ತೇನೆ. ನಾವು ಯಾವಾಗಲೂ ಹಿರಿಯ ಆಚಾರ್ಯರ ಅನುಗ್ರಹವನ್ನು ಯಾಚಿಸಬೇಕು ಮತ್ತು ಶುದ್ಧ ಭಕ್ತರ ಸಂಘದಲ್ಲಿರಬೇಕು. ಆಗ ನಮಗೆ ಕೃಷ್ಣ ಪ್ರಜ್ಞೆಯು ಮುಂದುವರಿಯುವುದು. ಶ್ರೀ ಚೈತನ್ಯ ಭಗವಾನ್ ಕೃಷ್ಣನ ಕೃಪೆಯನ್ನು ಪರಿಚಯಿಸುವುದು ಸುಲಭವಾಗುತ್ತದೆ. ನರೋತ್ತಮ ದಾಸ ಠಾಕೂರರು ಹಾಡಿರುವ ಈ ಹಾಡಿನ ಸಾರಾಂಶ ಇದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣಾರ್ಪಣಮಸ್ತು. ವಸುದೇವ ಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಮುಂಜೆ ಜಗದ್ಗುರು ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗ್ಯಬಿಡ್ಧಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಕೃಷ್ಣಾರ್ಪಣ.